ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತು ನಾನು 2 ಪ್ರಾಡಕ್ಟ್ ಏನಿದೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಒಂದು ಬಂದುಬಿಟ್ಟು ವಯರ್ಲೆಸ್ ಮೈಕು, ಇನ್ನೊಂದು ಬಂದುಬಿಟ್ಟು ಟ್ರೈಪೋಡ್ ಸ್ಟ್ಯಾಂಡ್ ಏನಿದೆ ಅದು ಬೆಸ್ಟ್ ಆಗಿರೋದು. ಓಕೆನಾ, ಅದು ಕಮ್ಮಿ ಬಜೆಟಲ್ಲಿ ತರಿಸಿದ್ದೀನಿ. ಮೈಕ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಟ್ರೈಪೋಡು ಬಂದುಬಿಟ್ಟು ಕಮ್ಮಿ ಬಜೆಟಲ್ಲಿ ತುಂಬಾ ಚೆನ್ನಾಗಿದೆ. ಓಕೆನಾ, ಸೊ ಎರಡೂ ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಏನು ಎತ್ತಾ ಅಂತ. ಸೊ ನೋಡ್ಕೊಳ್ಳಿ. ಓಕೆನಾ, ಸೊ ಫಸ್ಟು ನಾನು ಮೈಕ್ ಏನಿದೆ ಅದನ್ನು ಅನ್ಬಾಕ್ಸ್ ಮಾಡ್ಕೊಳ್ತೀನಿ. ಓಕೆನಾ, ಮೈಕ್ನ ಅನ್ಬಾಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ಮೈಕ್ ಬಂದುಬಿಟ್ಟು ಜಿ ಅಂತ ಕೊಟ್ಟಿದೆ. ಗ್ರೆನಾರೋ ಯಾವುದೋ ಇವ್ರದ್ದು ಕಂಪ್ನಿ ಮೈಕ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಓಕೆನಾ, ಸೊ ನಾನು ನಿಮಗೆ ಓಪನ್ ಮಾಡಿಬಿಟ್ಟು ಒಂದು ಸಲ ತೋರಿಸ್ತೀನಿ. ಇದು ಬಂದುಬಿಟ್ಟು ವಯರ್ಲೆಸ್ ಮೈಕು. ಓಕೆ, ಇದು ವಯರ್ಲೆಸ್ ಮೈಕು. ನೀವು ಈ ಥರ ಹ್ಯಾಂಗ್ ಮಾಡ್ಕೋಬೋದು, ನಿಮಗೆ ಯಾವುದೇ ವಯರ್ ಸಿಗಲ್ಲ. ಓಕೆನಾ, ಆ್ಯಂಡ್ ಇದರಲ್ಲಿ ನಾಯ್ಸ್ ಕೂಡ ರಿಮೂವ್ ಆಗುತ್ತೆ. ನಾಯ್ಸ್ ಅಂದರೆ ಈಗ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಗಾಡಿಗಳ ಸೌಂಡ್ ಏನಾದರೂ ಬರ್ತಾ ಇದೆ, ಅಲ್ಲಿ ರೋಡ್ ಸೈಡ್ ನೀವೇನಾದರೂ ರೋಡ್ ಸೈಡಲ್ಲಿ ಕುತ್ಕೊಂಡು ನೀವೇನಾದರೂ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀರಾ, ಇಲ್ಲ ಔಟ್ಸೈಡ್ ಏನಾದರೂ ವೀಡಿಯೋ ಮಾಡ್ತಾ ಇದ್ದರೆ, ಇಲ್ಲ ಇನ್ಸೈಡೇ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಏನಾದರೂ ಬರ್ತಾ ಇದೆ ಅಂತಂದರೆ ಅದನ್ನು ಈಸಿಲಿ ರಿಮೂವ್ ಮಾಡುತ್ತೆ ಇದರಲ್ಲಿ. ಓಕೆನಾ, ಸೊ ಇದನ್ನು ನಾನು ನಿಮಗೆ ಒಂದು ಸಲ ಓಪನ್ ಮಾಡಿ ತೋರಿಸ್ಬಿಡ್ತೇನೆ ಯಾವ ಥರ ಇದೆ ಅಂದ್ಬಿಟ್ಟು. ಓಕೆನಾ, ಒಂದು ನಿಮಿಷ. ಸೊ ನೋಡಿ ಗೈಸ್, ಬಾಕ್ಸ್ ಬಂದುಬಿಟ್ಟು ಈ ಥರ ಕಾಣಿಸ್ತಿದೆ. ಇದನ್ನ ನಾವು ಓಪನ್ ಮಾಡೋಣ. ಓಕೆನಾ, ಸೊ ಓಪನ್ ಮಾಡಿದರೆ ನೋಡಿ ಈ ಟೈಪಲ್ಲಿ ಬಂದುಬಿಟ್ಟು ನೋಡೋಕ್ಕೆ ನಿಮಗೆ ಸಿಗುತ್ತೆ ಮೈಕು. ಓಕೆನಾ, ಸೊ ಇದು ಬಂದುಬಿಟ್ಟು ಏನಂದರೆ ಇದು ಫೋನಿಗೆ ಕನೆಕ್ಟ್ ಮಾಡೋದು ಅನಿಸುತ್ತೆ. ನಿಮ್ಮ ಫೋನ್ ಇರುತ್ತಲ್ಲ, ಆ ಫೋನಿಗೆ ಇದನ್ನು ಹಾಕಬೇಕನ್ಸುತ್ತೆ. ಓಕೆನಾ, ಇದನ್ನು ಹಾಕಾದ್ಮೇಲೆ ಇಲ್ಲಿ ಒಂದು ವಯರ್ನೂ ಕೂಡ ನಿಮಗೆ ಕೊಟ್ಟಿದ್ದಾರೆ. ಆ ವಯರ್ನ ಕನೆಕ್ಟ್ ಮಾಡ್ಕೋಬೋದು. ಬಟ್ ಇದು ವಯರ್ಲೆಸ್ ಮೈಕ್. ಇದು ನಿಮ್ಮ ಫೋನಿಗೆ ಹಾಕಬೇಕಾಗುತ್ತೆ ನೀವು ಏನಾದರೂ ರೆಕಾರ್ಡ್ ಏನಾದರೂ ಮಾಡ್ತಾಯಿದ್ರೆ. ಆ್ಯಂಡ್ ಇದಕ್ಕೆ ಚಾರ್ಜರ್ ಮಾಡೋದಕ್ಕೆ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಕೇಬಲ್ನ ನಾನು ಓಪನ್ ಮಾಡಿ ತೋರಿಸ್ತೇನೆ. ಇದು ಬಂದುಬಿಟ್ಟು ಇದು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡೋಕ್ಕೆ. ಸೊ ಇದು ಸಿ ಪಿನ್ ಟೈಪಲ್ಲಿದೆ. ಸೊ ನಿಮ್ದು ಏನಾದರೂ ನಾರ್ಮಲ್ ಪಿನ್ ಇದ್ದರೆ ಅದಕ್ಕೂ ಏನಾದರೂ ಕೊಟ್ಟಿರ್ತಾರೆ, ನೋಡೋಣ. ಓಕೆನಾ, ಸೊ ಆಲ್ಮೋಸ್ಟ್ ಈಗ ಬರೋ ಫೋನ್ ಎಲ್ಲ ಸಿ ಪಿನ್ನೇ ಅಲ್ವಾ, ಸಿ ಟೈಪ್ ಚಾರ್ಜರೇ ಅಲ್ವಾ. ಸೊ ಎಲ್ಲರದು ಹಾಗಾಗಿ. ಓಕೆನಾ ಗೈಸ್, ಆ್ಯಂಡ್ ಇದು ಬಂದುಬಿಟ್ಟು ಚಾರ್ಜರು. ನಿಮ್ಮದು ಯಾವುದೇ ಚಾರ್ಜರ್ದು ಇದಿರುತ್ತಲ್ಲ ಅಡಾಪ್ಟರು, ಅದಕ್ಕೆ ಹಾಕಿಬಿಟ್ಟು ನೀವು ಇದ್ರದ್ದು ಚಾರ್ಜ್ ಏನಾದರೂ ಖಾಲಿ ಆದರೆ ಇಲ್ಲಿಂದ ಹಾಕಿಬಿಟ್ಟು ಇದನ್ನು ಚಾರ್ಜ್ ಮಾಡ್ಕೋಬೋದು. ಮೇಯ್ನಾಗಿ ಬಂದುಬಿಟ್ಟು ಇದನ್ನು ನೀವು ಚಾರ್ಜ್ ಮಾಡಬೇಕು. ಓಕೆನಾ, ಇದೇ ಬಂದುಬಿಟ್ಟು ನಿಮ್ಮ ಫೋನಿಗೆ ಕನೆಕ್ಟ್ ಆಗೋದು. ಓಕೆನಾ, ಇದು ನಿಮ್ಮ ಫೋನಿಗೆ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಫೋನಿಗೆ ಈ ಥರ ಹಾಕಬೇಕು. ಓಕೆನಾ, ಸೊ ಅದಾದಮೇಲೆ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ಮೈಕು ಮೇಯ್ನಾಗಿ. ಓಕೆನಾ, ಸೊ ಮೈಕ್ನ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಮೈಕ್ ಬಂದುಬಿಟ್ಟು ಈ ಥರ ನೋಡೋಕ್ಕೆ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೋಡಿ ಈ ಥರ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇದನ್ನು ಕೂಡ ಬಂದುಬಿಟ್ಟು ನೀವು ಚಾರ್ಜ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಕೂಡ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಏನಿದೆ ಕೊಟ್ಟಿದ್ದಾರೆ. ಸೊ ಇದು ನಾಯ್ಸ್ ರಿಡಕ್ಷನ್ ಆಗಬೇಕಂದ್ರೆ ಇಲ್ಲೊಂದು ಬಟನ್ ಇರುತ್ತೆ ನಿಮಗೆ ಅಮ್ಕೋದಕ್ಕೆ. ಓಕೆನಾ, ಆ ಬಟನ್ನ ನೀವು ಅಮ್ಕಿದ್ರೆ ಸಾಕು, ನಿಮ್ಮದು ಇದೇನಾಗುತ್ತೆ ನಾಯ್ಸ್ ರಿಡಕ್ಷನ್ ಆಗುತ್ತೆ. 1-2-3 ಸಲ ಈ ಥರ ಅಮ್ಕಿದ್ರೆ ಓಕೆನಾ, ನಾಯ್ಸ್ ಬಂದುಬಿಟ್ಟು ರಿಡ್ಯೂಸ್ ಆಗುತ್ತೆ ಇದರಲ್ಲಿ. ಓಕೆನಾ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಬೈ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಚಾರ್ಜ್ ಎಲ್ಲ ತೋರಿಸುತ್ತೆ. ನೀವು ಆನ್ ಮಾಡಿ ನೋಡಿದಾಗ ನಿಮ್ಮದು ಚಾರ್ಜ್ ಎಲ್ಲ ಎಷ್ಟಾಗಿದೆ ಏನು ಎತ್ತ ಎಲ್ಲನೂ ಬಂದುಬಿಟ್ಟು ತೋರಿಸುತ್ತೆ. ಇದು ಬಂದುಬಿಟ್ಟು ನೀವು ಈಸಿಲಿ ಎಲ್ಲಿ ಬೇಕಿದ್ರೂ ಹ್ಯಾಂಗ್ ಮಾಡ್ಕೋಬೋದು. ಓಕೆನಾ, ಈ ಮೈಕ್ ಬೇಕಿದ್ದರೆ ನೀವು ಇಲ್ಲಿ ಈ ಥರ ನೋಡಿ ಒಂದು ಸಲ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಈ ಥರ ಬೇಕಿದ್ರೆ ನೀವು ಹಾಕ್ಕೋಬೋದು. ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ನೀವು ಅಲ್ಲಿ ಹಾಕ್ಕೋಬೋದು. ನೀವೇನೇ ಇಲ್ಲಿ ಕೂಡ ಹಾಕ್ಕೋಬೋದು. ನೋಡಿ ಈ ಥರ ಇಲ್ಲೂ ಕೂಡ ನೀವು ಮಧ್ಯದಲ್ಲೂ ಕೂಡ ಹಾಕ್ಕೋಬೋದು. ಸೊ ಇದನ್ನು ಫುಲ್ ಈ ಥರ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೂ ಹಾಕ್ಬೋದು, ಇಲ್ಲಿ ಎಲ್ಲಿ ಬೇಕಿದ್ರೂ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಮೈಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾಳೆ ಇದರಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಸೊ ನೋಡ್ಬೋದು ಯಾವ ಥರ ವರ್ಕ್ ಆಗುತ್ತೆ ಏನು ಎತ್ತ ಅಂತ ನಾವು ನೋಡೋಣ. ಓಕೆನಾ, ಸೊ ಈಗಲೇ ನಾನು ಮಾಡಿ ತೋರಿಸ್ತಾ ಇದ್ದೆ. ಸೊ ನಾನು ಆಲ್ರೆಡಿ ಪಿನ್ ಹಾಕಿದ್ದೀನಿ. ಪಿನ್ ಏನಿದೆ ಅದನ್ನು ಹಾಕಿದ್ದೀನಿ, ಇಲ್ಲಾಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಓಕೆನಾ ಗೈಸ್, ಅದಾದಮೇಲೆ ಇನ್ನೇನು ಕೊಟ್ಟಿದ್ದಾರೆ ನೋಡೋಣ ಇದರೊಳಗೆ. ಸೊ ಅದಾದಮೇಲೆ ಇವ್ರದ್ದು ಕಾರ್ಡ್ ಏನಿದೆ ಕೊಟ್ಟಿದ್ದಾರೆ. ಸೊ ನೋಡಿ ಈ ಕಾರ್ಡಲ್ಲಿ ಬಂದುಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು ಏನು ಎತ್ತ ಅಂತ. ಸೊ ನಾನು ಹೇಳಿದ್ನಲ್ಲ ನಿಮಗೆ, ಇದನ್ನು ನೀವು ಬಂದುಬಿಟ್ಟು
ಕರೆಕ್ಟಾಗಿ ಇದನ್ನು ಹಾಕ್ಕೋಬೇಕು ಓಕೆನಾ. ಸೊ ಇದನ್ನು ನಿಮ್ಮದು ಫೋನಲ್ಲಿ ಏನಿದೆ ಇದು ಹಾಕಬೇಕು ನಿಮ್ಮ ಫೋನಿಗೆ. ಅದಾದಮೇಲೆ ನಿಮ್ಮ ಮೈಕ್ ಏನಿದೆ ಮೈಕ್ದು ಬಂದುಬಿಟ್ಟು ನೋಡಿ ಈ ಥರ ಕಾಣುತ್ತೆ ನಿಮ್ಮ ಮೈಕು ಓಕೆನಾ. ಇದರಲ್ಲಿ ಬಂದುಬಿಟ್ಟು ಆನ್ ಬಟನ್ ಕೂಡ ಇದೆ, ನೀವು ನೋಡ್ಬೋದು ಇಲ್ಲಿ ಆನ್ ಬಟನ್ನು ಇದೆ, ಆಫ್ ಬಟನ್ನು ಇದೆ. ಆ್ಯಂಡ್ ಇದು ಬಂದುಬಿಟ್ಟು ನಿಮ್ಮದು ಆ್ಯಂಡ್ ಹಾಂ ಗೈಸ್ ಇದು ನನ್ನ ಬಟನ್ ಅಂತ ಹೇಳ್ತಾ ಇದ್ನಲ್ಲ, ಸೊ ನಾಯ್ಸ್ ರಿಡ್ಯೂಸ್ ಮಾಡುತ್ತೆ ಅಂತ. ಸೊ ನಿಮಗಿಲ್ಲೊಂದು ಬಟನ್ ಕಾಣಿಸ್ತಿದೆ ಇದ್ರ ಕೆಳಗಡೆ ಬ್ಯಾಕ್ ಸೈಡಲ್ಲಿ. ಸೊ ಇದು ಬಂದುಬಿಟ್ಟು ನೀವು ಪ್ರೆಸ್ ಮಾಡಿದರೆ ಈ ಥರ ಪ್ರೆಸ್ ಮಾಡಿದರೆ ನಿಮ್ಮದು ಏನಾಗುತ್ತೆ ನಾಯ್ಸ್ ಬಂದುಬಿಟ್ಟು ರಿಡ್ಯೂಸ್ ಆಗುತ್ತೆ ಓಕೆನಾ. ಸೊ ಇದನ್ನು ಗೊತ್ತಾಯ್ತಲ್ಲ ನಿಮಗೆ ಪ್ರಾಸೆಸ್ ಯಾವ ಥರ ಅಂತ. ಇದನ್ನು ನಿಮ್ಮ ಫೋನಿಗೆ ಹಾಕಿ ಇದನ್ನು ನೀವು ಆನ್ ಮಾಡಿಬಿಟ್ಟು ಹ್ಯಾಂಗ್ ಮಾಡ್ಕೊಂಡು ನೀವು ಈಸಿಲಿ ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು ಇದರಲ್ಲಿ ಮೈಕ್ ಟೈಪಲ್ಲಿ ಓಕೆನಾ. ಸೊ ಇದು ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಮೈಕ್ದಾಯಿತು, ಈಗ ಕೆಲಸ ಮುಗೀತು ಮೈಕ್ದು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಇದೂ ಕೂಡ ಕೊಟ್ಟಿರ್ತಾರೆ. ಬೈ ಚಾನ್ಸು ನಿಮಗೆ ಏನಾದರೂ ಇದು ಇಷ್ಟ ಆಗಿಲ್ಲ, ಇದು ಬೇಡ ನನಗೆ ಅಂತ ಅಂದರೆ ನೀವು ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಬೇಕಿದ್ರೂ ಹಾಕ್ಕೋಬೋದು, ಇಲ್ಲಿ ಏನು ತೊಂದರೆ ಏನಿಲ್ಲ ಓಕೆನಾ. ಅದಾದಮೇಲೆ ಒಂದು ಕಾರ್ಡ್ನೂ ಕೂಡ ಕೊಟ್ಟಿರ್ತಾರೆ, ಇದೇನು ಕಾರ್ಡ್ ಅಂತ ಗೊತ್ತಿಲ್ಲ, ವಾರಂಟಿ ಕಾರ್ಡ್ ಅನಿಸುತ್ತೆ. ಸೊ ನಿಮಗಿದು 1 ಇಯರ್ ವಾರಂಟಿ ಕಾರ್ಡ್. ಇದು 1 ಇಯರ್ ನೀವು ನೋಡ್ಬೋದು ಇಲ್ಲಿ ಬರೆದಿದ್ದಾರೆ ವಾರಂಟಿ ಕಾರ್ಡು. ಬೈ ಮಿಸ್ಸಾಗಿ 1 ಇಯರ್ ಒಳಗಡೆ ಏನಾದರೂ ಆದರೆ ಪ್ರಾಡಕ್ಟು ಅವ್ರು ನಿಮಗೆ ರಿಪ್ಲೇಸ್ ಮಾಡಿಕೊಡ್ತಾರೆ, ಇಲ್ಲ ಅವರೇ ರಿಪೇರ್ ಮಾಡಿಕೊಡ್ತಾರೆ ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಮೈಕ್ದು. ಸೊ ನಾನು ಇದನ್ನು ಸೈಡಿಗೆ ಇಟ್ಬಿಡ್ತೀನಿ ಓಕೆನಾ. ಸೊ ಅದಾದಮೇಲೆ ನಾನು ನಿಮಗೆ ಸ್ಟ್ಯಾಂಡ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಸ್ಟ್ಯಾಂಡು ಕೂಡ ನಾನು ತರಿಸಿದ್ದೀನಿ ಅಮೆಝಾನಿಂದ. ಸೊ ಇದನ್ನು ತಂದುಬಿಟ್ಟು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ಓಕೆನಾ. ಆ್ಯಂಡ್ ಇದರದ್ದು ಪ್ರೈಸ್ ಹೇಳಿಲ್ಲ ಅಲ್ಲ ನಾನು ನಿಮಗೆ. ಇದರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ 799 ಸಿಕ್ಬಿಡುತ್ತೆ, 800 ಅಂದ್ಕೊಳ್ಳಿ ಓಕೆನಾ. 800ಗಿಂತ ಕಮ್ಮಿನೇ ಹಿಡಿಯುತ್ತೆ. ಬಟ್ ಇದರದ್ದು ಯಾರಿಗಾದ್ರೂ ಈ ಮೈಕ್ ಬೇಕಂದರೆ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನನ್ನ ಏನು ಡಿಸ್ಕ್ರಿಪ್ಷನ್ ಇದೆ ಅದರಲ್ಲಿ, ನೀವು ಹೋಗ್ಬಿಟ್ಟು ಈಸಿಲಿ ಪರ್ಚೇಸ್ನ ಮಾಡ್ಕೋಬೋದು. ಬಟ್ ಇದು 799 ವರ್ತ್, ಇದು ತಗೊಳ್ಳಿ, ಬೆಸ್ಟ್ ಅಂತಲೇ ಹೇಳ್ಬೋದು. ನಾಳೆಯಿಂದ ನೀವು ಬೇಕಿದ್ರೆ ನಾನು ವಿಡಿಯೋ ಚೆಕ್ ಮಾಡಿ, ನಾನು ನಾಳೆಯಿಂದ ಇದೇ ಮೈಕಲ್ಲಿ ಶೂಟ್ ಮಾಡ್ತೀನಿ. ಸೊ ಆಗ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ವಾಯ್ಸ್ದು. ಸೊ ಅದಾದಮೇಲೆ ನಾನು ಟ್ರೈಪೋಡ್ ಸ್ಟ್ಯಾಂಡ್ ಏನಿದೆ ಓಪನ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಸ್ಟ್ಯಾಂಡ್ನ ನಾನು ತರಿಸಿದ್ದೀನಿ. ಸೊ ಇನ್ಮೇಲಿಂದ ನನಗೆ ನಿಂತ್ಕೊಂಡು ವೀಡಿಯೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಒಂದು ಬೇಕಂತ ತರಿಸ್ದೆ. ನೋಡಿ ಗೈಸ್, ಇದು ಓಪನ್ ಮಾಡಿದ್ದು ಎಷ್ಟು ಚೆನ್ನಾಗಿ ಬ್ಯಾಗ್ನೂ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದರೆ ಇದು ಪ್ರೈಸು ಕೂಡ ತುಂಬಾ ಕಮ್ಮಿ ಓಕೆನಾ. ಆ್ಯಂಡ್ ಇದು ತುಂಬ ಚೆನ್ನಾಗೂ ಇದೆ, ಸ್ವಲ್ಪ ವೆಯ್ಟೂ ಇದೆ, ವೆಯ್ಟ್ಲೆಸ್ ಇಲ್ಲ ಓಕೆನಾ. ಸೊ ಇದರದ್ದು ಜಿಪ್ಪು ಏನಾದರೂ ಕೊಟ್ಟಿರ್ತಾರೇನೋ, ನಾವು ಓಪನ್ ಮಾಡೋಣ, ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಇದನ್ನು ಈ ಥರ ಮಾಡಿದರೆ ಬಂದುಬಿಡುತ್ತೆ. ಸೊ ಈಗ ನಾವೇನು ಮಾಡಬೇಕು, ಇದನ್ನು ಈ ಥರ ಓಪನ್ ಮಾಡಿ ಇದನ್ನು ಆಚೆ ತೆಗೋಬೋದು. ನಾವು ಇದನ್ನು ಕ್ಯಾರಿ ಕೂಡ ಮಾಡ್ಕೋಬೋದು. ನೀವೆಲ್ಲಾದರೂ ಔಟ್ಸೈಡ್ ಏನಾದರೂ ಹೋಗ್ತಾ ಇದ್ದೀರಾ ಅಂದರೆ ಇದನ್ನು ತಗೊಂಡು ಬೇಕಿದ್ದರೆ ಹೋಗ್ಬೋದು, ಅಷ್ಟು ಚಿಕ್ಕದಾಗಿದೆ. ಆ್ಯಂಡ್ ಮಡಚಿ ಕ್ಲೀನಾಗಿ ಇಟ್ಕೋಬೋದು ಓಕೆನಾ. ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೊಂದು ಸಲ. ಸೊ ನೋಡಿ ಗೈಸ್, ಈ ಥರ ಬಂದುಬಿಟ್ಟು ಸ್ಟ್ಯಾಂಡ್ ಇದೆ. ಇದು ನೋಡಿ ಸ್ಟ್ಯಾಂಡ್ ಬಂದುಬಿಟ್ಟು ಚೆನ್ನಾಗಿ ದೊಡ್ಡದಾಗಿ ಬಂದುಬಿಟ್ಟು ನಿಮಗೆ ಇದು ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಬಂದುಬಿಟ್ಟು ನೀವು ಫೋನ್ನ ಹ್ಯಾಂಗ್ ಮಾಡೋದು. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ನೀವು ಯಾವ ರೀತಿ ಬೇಕಿದ್ರೂ ಫೋನ್ನ ಇಟ್ಕೋಬೋದು ಓಕೆನಾ. ಯಾವ ಟೈಪಲ್ಲಿ ಬೇಕಿದ್ರೂ ಇಟ್ಕೋಬೋದು. ನೋಡಿ ಯಾವ ಆ್ಯಂಗಲ್ ಬೇಕು ನೀವು ಆ ಆ್ಯಂಗಲಲ್ಲಿ ಫೋಟೋ ಇಟ್ಕೊಂಡು ಶೂಟ್ ಮಾಡ್ಬೋದು ಓಕೆನಾ. ಅದಾದಮೇಲೆ ಸ್ಟ್ಯಾಂಡ್ ನೋಡಿ, ನಿಮಗೆ ಇಷ್ಟು ಚಿಕ್ಕದಾಗಿ ಇಲ್ಲಿ ಇಷ್ಟು ಚಿಕ್ಕದಾಗಿ ಏನಾದರೂ ಇಟ್ಕೋಬೇಕಂದ್ರೆ, ಹತ್ತಿರವಾಗಿ ಇಟ್ಕೋಬೇಕಂದ್ರೆ ನೀವು ಈಸಿಲಿ ಇಟ್ಕೊಂಡು ಮಾಡ್ಬೋದು. ಇನ್ನೂ ದೊಡ್ಡದು ಬೇಕಂದರೆ ನಿಮಗೆ, ಲೈಕ್ ನನ್ನಷ್ಟು ಹೈಟಿಗೆ ಬೇಕು ನನಗೆ ಅಂದರೆ ನೀವು ನೋಡಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಇದು ಕೊಟ್ಟಿರ್ತಾರೆ ಈ ಕ್ಲಿಪ್ಸ್ಗಳು. ಇದನ್ನು ಜಸ್ಟ್ ಈ ಥರ ಓಪನ್ ಮಾಡಿ ಎಲ್ಲನೂ ಓಕೆನಾ. ಈ ಕ್ಲಿಪ್ಸ್ನ ಓಪನ್ ಮಾಡಿದರೆ ಇದು ತಾನಾಗೆ ಕೆಳಗೆ ಬಂದುಬಿಡುತ್ತೆ ಓಕೆನಾ. ತುಂಬ ದೊಡ್ಡದಾಗಿದೆ, ಬಟ್ ವರ್ತ್, ಇದು ತುಂಬ ಚೆನ್ನಾಗಿದೆ. ಬಟ್ ಬಜೆಟು ತುಂಬ ಕಮ್ಮಿ ಇದೆ, 799 ನಿಮಗಿದು ಸಿಕ್ಬಿಡುತ್ತೆ. 799 ಒಳ್ಳೆ ಪ್ರಾಡಕ್ಟ್ ಇದು, ತುಂಬ ದೊಡ್ಡದಾಗೂ ಇದೆ. ಆ್ಯಂಡ್ ನೀವು ಈಸಿಲಿ ಬಂದುಬಿಟ್ಟು ಇದನ್ನು ಕ್ಯಾರಿನೂ ಕೂಡ ಮಾಡ್ಕೋಬೋದು ಓಕೆನಾ. ಎಲ್ಲ ಓಪನ್ ಆಗಿದೆಯಲ್ಲ. ಸೊ ಆಲ್ಮೋಸ್ಟ್ ಇದು ಸಖತ್ತು. ನಾನು ಇದನ್ನು ಕೆಳಗೆ ಇಟ್ಟೆ ತೋರಿಸ್ಬಿಡ್ತೀನಿ ನಿಮಗೊಂದ್ಸಲ, ಯಾಕೆ ನಿಮಿಷ ಓಕೆ.
ಲಾಕ್ ಆಗಿಬಿಡುತ್ತೆ, ಈಸಿಲಿ ಲಾಕ್ ಆಗಿಬಿಡುತ್ತೆ. ಓಕೆನಾ? ಸೊ ನೋಡಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ಮೋಸ್ಟ್ ಎಲ್ಲ ಲಾಕ್ ಮಾಡಿದ್ದೀನಿ. ಸೊ ನೋಡಿ ಗಾಯ್ಸ್, ನಾನು ಆಲ್ಮೋಸ್ಟ್ ಬಂದುಬಿಟ್ಟು ಎಲ್ಲನೂ ಲಾಕ್ ಮಾಡಿದ್ದೀನಿ. ಸೊ ಇದೊಂದು ಇನ್ನೂ ಕೆಳಗೆ ಮಾಡಬೇಕು. ಸೊ ಇದನ್ನು ಕೆಳಗೆ ಮಾಡ್ಬೋದು, ಆಮೇಲೆ ಮಾಡ್ತೀನಿ. ಬಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದವರೆಗೂ ನಿಮಗೆ ಇದು ಸ್ಟ್ಯಾಂಡ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ನೋಡಿ ಇಷ್ಟು ದೊಡ್ಡದು, ಇದು ನಿಮ್ಮ ಹೈಟಿಗೆ ಬರುತ್ತೆ. ಓಕೆನಾ? ನಿಮ್ಮ ಹೈಟಿಗೆ ಆರಾಮಾಗಿ ಬಂದುಬಿಡುತ್ತೆ. ಇನ್ನೂ ನಿಮಗೆ ಮೇಲ್ ಬೇಕಂದರೆ ಇದು ಅಡ್ಜಸ್ಟರ್ ಇದೆಯಲ್ಲ, ಈ ಅಡ್ಜಸ್ಟರಲ್ಲಿ ನೀವು ಈಸಿಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ? ಅದೇ ರೀತಿ ನೀವು ಚಿಕ್ಕದು ಮಾಡಬೇಕು ಇದನ್ನು ನಾನು ಅಂದರೆ ಈ ಲಾಕ್ಸ್ಗಳಿರುತ್ತಲ್ಲ, ಇಲ್ಲಿ ಈ ಲಾಕ್ಸ್ಗಳನ್ನ ಈ ಥರ ಓಪನ್ ಮಾಡಿದರೆ ಅದೇನಾಗ್ಬಿಡುತ್ತೆ, ಕೆಳಗಡೆ ಹೋಗಿಬಿಡುತ್ತೆ. ಒಂದು ನಿಮಿಷ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ಸಲ. ಗೈಸ್, ಇಷ್ಟು ಚಿಕ್ಕದಾಗಿದೆ. ಇದಕ್ಕಿಂತ ಚಿಕ್ಕದು ಮಾಡಬೇಕಂದ್ರೆ ಇಲ್ಲೊಂದು ಲಾಕ್ ಇದೆ ಮೇಲೆ, ಇದನ್ನು ಓಪನ್ ಮಾಡಿದರೆ ಈ ಲಾಕ್ ಏನಾಗುತ್ತೆ, ಇದು ಇನ್ನೂ ಚಿಕ್ಕದಾಗ್ಬಿಡುತ್ತೆ, ಫುಲ್ ಚಿಕ್ಕದಾಗ್ಬಿಡುತ್ತೆ. ನೋಡಿ ನಿಮ್ಮ ಕೈ ಅಷ್ಟು ಚಿಕ್ಕದಾಗ್ಬಿಡುತ್ತೆ, ನೋಡಿದ್ರಲ್ಲ. ಸೊ ಈ ರೀತಿ ನೀವು ಏನು ಮಾಡ್ಬೋದು, ಈ ಲಾಕ್ಸ್ಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಈಸಿ ಟೈಪಲ್ಲಿ ನೋಡಿ ಇನ್ನೂ ಚಿಕ್ಕದು ಮಾಡ್ಕೋಬೋದು. ಇದನ್ನು ಇನ್ನೂ ಸ್ವಲ್ಪ ಕೆಳಗೆ ಎಳ್ಕೊಂಡು ನೀವು ಕುಕ್ಕಿಂಗ್ ಎಲ್ಲ ಮಾಡಬೇಕಿದ್ರೆ ಯೂಸ್ ಮಾಡ್ಬೋದು. ಕುಕ್ಕಿಂಗ್ ಎಲ್ಲ ಮಾಡಬೇಕಿದ್ರೆ ಇದನ್ನು ಈ ಥರ ಇಟ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ನಿಂತ್ಕೊಂಡು ಮಾಡೋದಾದರೆ ಇದನ್ನು ಸ್ಟ್ಯಾಂಡ್ಗಳು ದೊಡ್ಡದು ಮಾಡ್ಕೋಬೋದು. ಆ್ಯಂಡ್ ಕುಟ್ಕೊಂಡು ಮಾಡಬೇಕಿದ್ರೆ ಇದು ಓಕೆ. ಆ್ಯಂಡ್ ಕುಕ್ಕಿಂಗ್ ಮಾಡಬೇಕಿದ್ರೂ ಕೂಡ ಇದು ಓಕೆ. ಇದೊಂದು ಬೆಸ್ಟ್ ಅಂತಲೇ ನಾನು ಹೇಳ್ಬೋದು ನಿಮಗೆ. ನೀವು ಈಸಿಲಿ ಇದನ್ನು ಫೋಲ್ಡ್ನೂ ಕೂಡ ಮಾಡ್ಬೋದು. ಯಾವ ಥರ ಗೊತ್ತಾ, ಈ ಥರ ಇದನ್ನು ಇಲ್ಲಿ 3 ನಿಮಗೆ ಇದು ಕೊಟ್ಟಿದ್ದಾರಲ್ಲ, ಇದು ಈ ಥರ ಮೇಲೆ ಮಾಡಿದರೆ ಇದು ಫೋಲ್ಡ್ ಆಗಿಬಿಡುತ್ತೆ. ನೋಡಿ ಈ ಥರ ಫೋಲ್ಡ್ ಆಗಿ ಈ ಥರ ನಮ್ಮ ಕೈಯಲ್ಲಿ ಬಂದುಬಿಡುತ್ತೆ. ನೋಡಿ ಎಷ್ಟು ಚಿಕ್ಕದಾಯ್ತಲ್ಲ, ಇದು ದೊಡ್ಡದು ಸಖತ್ತಾಗಿದೆ. ಆ್ಯಂಡ್ ಇದು ವರ್ತ್ ಕೂಡ ಕ್ವಾಲಿಟಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಓಕೆನಾ? ಅಷ್ಟು ಅಂದರೆ ಕ್ವಾಲಿಟಿ ಸಖತ್ತಾಗಿದೆ. ಪರ್ಚೇಸ್ನ ನೀವು ಮಾಡ್ಬೋದು ಈಸಿಲಿ. ನನಗಂತೂ ತುಂಬ ಇಷ್ಟ ಆಯಿತು. ಮೈಕು ಪ್ಲಸ್ಸು ಟ್ರೈಪೋಡ್ ಏನಿದೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಕಮೆಂಟ್ ಮಾಡಿ ನಿಮಗೇನಾದರೂ ಈ ಪ್ರಾಡಕ್ಟ್ಸ್ಗಳೇನಾದರೂ ಬೇಕಂದರೆ ನಾನು ನಿಮಗೆ ಲಿಂಕ್ ಕೊಡ್ತೀನಿ, ನೀವು ಅಲ್ಲಿಂದ ಬೇಕಿದ್ರೆ ಪರ್ಚೇಸ್ನ ಮಾಡ್ಕೋಬೋದು. ಓಕೆನಾ? ಇಲ್ಲಾಂದರೆ ನೀವು ಈ ಪ್ರಾಡಕ್ಟ್ನ ನೋಡಿದರೆ ಈಸಿಲಿ ನಿಮಗೆ ಗೊತ್ತಾಗುತ್ತೆ. ನೀವು ಹೋಗ್ಬಿಟ್ಟು ಸರ್ಚ್ ಮಾಡಿ ನೀವೇ ಬೇಕಿದ್ರೆ ಬೈನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದು 799 ಸಿಕ್ಬಿಡುತ್ತೆ. ಇದು ಏನಿದೆ ಈ ಟ್ರೈಪೋಡು, ಬಟ್ ತುಂಬ ಚೆನ್ನಾಗಿದೆ, ನೀವು ಬೈ ಮಾಡ್ಬೋದು ಈಸಿಲಿ. ಆ್ಯಂಡ್ ಈ ಮೈಕು ಕೂಡ ತುಂಬ ಚೆನ್ನಾಗಿದೆ. ನೀವು ಮೈಕು ಯಾರೆಲ್ಲ ಮೈಕ್ ಸರ್ಚ್ ಮಾಡ್ತಾ ಇದ್ದೀರಾ, ವಯರ್ಲೆಸ್ ಮೈಕು, ಸೊ ತಗೊಳ್ಳಿ. ಸೊ ವಯರ್ಲೆಸ್ ಮೈಕ್ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ, ನೀವು ಔಟ್ಸೈಡ್ ಹೋದರೆ ಈಸಿಲಿ ಶೂಟ್ ಮಾಡ್ಬೋದು. ಈಗ ವಯರ್ ಇರೋದು ಮೈಕ್ ಯೂಸ್ ಮಾಡಿದರೆ ಸೊ ನಿಮಗೆ ಕಷ್ಟನೂ ಆಗುತ್ತೆ, ವಯರ್ ಬೇರೆ ಈ ಥರ ಅಲ್ಲಾಡ್ತಾನೆ ಇರುತ್ತೆ, ಔಟ್ಸೈಡ್ ಹೆಂಗೆ ನೀವು ಶೂಟ್ ಮಾಡೋಕ್ಕಾಗುತ್ತೆ. ಸೊ ವಯರ್ಲೆಸ್ ಮೈಕ್ ತಗೊಳ್ಳಿ. ಸೊ ಸೇಮ್ ಪ್ರೈಸು, ವಯರ್ದು ಸೇಮ್ ಪ್ರೈಸು, ವಯರ್ಲೆಸ್ದು ಸೇಮ್ ಪ್ರೈಸು. ಅದರಲ್ಲಿ ಇನ್ನೂ ಫ್ಯೂಚರ್ಸ್ ಇದ್ದರೆ ಇದರಲ್ಲಿ ಅಷ್ಟು ವಯರ್ ಏನು ನಾನು ಯೂಸ್ ಮಾಡ್ತಿದ್ದೀನಲ್ಲ, ಇದರಲ್ಲಿ ಬಂದುಬಿಟ್ಟು ಅಷ್ಟು ಫ್ಯೂಚರ್ಸ್ ಇಲ್ಲ. ವಾಯ್ಸ್ ರಿಮೂವ್ ಮಾಡೋ ಆಪ್ಷನ್ ಇದರಲ್ಲಿ ಇಲ್ಲ. ಬಟ್ ವಯರ್ಲೆಸ್ ಮೈಕಲ್ಲಿ ಬಂದುಬಿಟ್ಟು ನಿಮಗೆ ನಾಯ್ಸ್ ರಿಡಕ್ಷನ್ ಆಪ್ಷನ್ ಸಿಗುತ್ತೆ. ನೀವು ಈಸಿಲಿ ಬಂದುಬಿಟ್ಟು ನಾಯ್ಸ್ನ ರಿಮೂವ್ ಮಾಡ್ಕೋಬೋದು ಒಂದು ಕ್ಲಿಕ್ಕಲ್ಲಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಮೈಂಡಲ್ಲಿ ಓಡ್ತಾ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.